ಸಿದ್ದರಾಮಯ್ಯ ರಾಜೀನಾಮೆ ಕೇಳಲ್ಲ, ನೈತಿಕತೆ ಯಾವ ರೀತಿ ನಡೆಯುತ್ತೆ ಗೊತ್ತಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವ್ರಿಗೆ ಅದು ಅಪ್ಲೈ ಆಗಲ್ವಾ? ಅಲ್ಲ, ಅವ್ರಿಗೆ ಅಪ್ಲೈ ಆಗಲ್ಲ. ನೀವು ಕೇಳಲಿಲ್ವ ಇದನ್ನ? ನೀವು ಕೇಳು, ಇವ್ರಿಗೆ ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳು. ನಿಮಗೆ ಬೇಲ್ನಲ್ಲಿ ಇದ್ದೀರಲ್ಲಪ್ಪ, ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳಿ. ಯಾಕಂತಂದ್ರೆ ಅವರೇ ಬೇಲ್ ಮೇಲೆ ಇದ್ದಾರಲ್ಲ. ಪ್ರಕರಣದ ಬಗ್ಗೆ ತನಿಖೆ ನಡೆದಿರುವಾಗ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನದಲ್ಲಿ ಮುಂದುವರಿ ಸೂಕ್ತವಲ್ಲ, ನೈತಿಕತೆಯ ವಿಚಾರವನ್ನು ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು? ಕುಮಾರಸ್ವಾಮಿ ಹಂಗಾರಿ ಅವ್ರ ಗೌರ್ಮೆಂಟ್ ನಲ್ಲಿ ಕುಮಾರಸ್ವಾಮಿ ಇರೋದು ಅಲ್ಲ. ಆಯ್ತಪ್ಪ, ಅವ್ರು ಕೇಳ್ರಿ ನೋಡ್ರಿ. ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ, ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ, ನಿಮ್ಮ ಸರ್ಕಾರದಲ್ಲೇ ನರೇಂದ್ರ ಮೋದಿ ಅವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದಾರಲ್ಲ, ಅದನ್ನ ಕೇಳಿ ಅಂತ ಹೇಳಿ. ಅದನ್ನ ಕೇಳಿದ್ದೀರಾ ನೀವು? ಕೇಳಿಲ್ಲ ನೀನು. ಆಯ್ತು, ಇಲ್ಲ ಬಿಡ ನೀನು. ರಾಜ್ಯಪಾಲರು BNS ಆಕ್ಟ್ ನಡೆದು ಕೂಡ ಕೇಳಿದ್ರು. ಆ ಮುಖಾಂತರ ರಾಜ್ಯಪಾಲರು ನೀವು ಹೇಳ್ತಿರಂತೆ ಸರ್ಕಾರದ ಸಂಚಿನ ಭಾಗವಾಗಿ ರಾಜ್ಯಪಾಲರಿಗೆ ಕೇವಲ ಅರ್ಧ ಜಯ ಮಾತ್ರ ಸಿಗ್ತಾ? ಯಾಕಂದ್ರೆ 17PC ಆಕ್ಟ್ ಅಡಿ ತನಿಖೆ ಕಟ್ಟಿರೋದು. ನಾನು ಅರ್ಧ ಜಯ ಪೂರ್ಣ ಜಯ ಅಂತ ಹೇಳಕ್ ಹೋಗಲ್ಲ. ಕೋರ್ಟ್ನವರು ಏನ್ ಹೇಳಿದ್ದಾರೆ ಅಂತ ಅಷ್ಟು ಹೇಳಿದ್ದೀನಿ. ನಾನು ಪೂರ ಜಡ್ಜ್ಮೆಂಟ್ ಓದಿದ್ಮೇಲೆ ಐ ವಿಲ್ ರಿಯಾಕ್ಟ್ ಅಂತ ಹೇಳಿ. ಐ ವಿಲ್ ರಿಯಾಕ್ಟ್ ಓನ್ಲಿ ಆಫ್ಟರ್ ಗೋ ಥ್ರೂ ದಿ ಎಂಟೈರ್ ಜಡ್ಜ್ಮೆಂಟ್. ಈಗ ಇಟ್ ಈಸ್ ಓನ್ಲಿ ಮಾಧ್ಯಮದ ಮೂಲಕ ನಾನು ಓದ್ಕೊಂಡಿರೋದ್ರ ಮೇಲೆ ಅಷ್ಟೇ ಹೇಳಿದ್ದೀನಿ. ಅದಕ್ಕೆ ಇಷ್ಟೊಂದು ಪ್ರಶ್ನೆ ಕೇಳಬೇಕಾದ ಪುನಃ ನೀನು ಜಡ್ಜ್ಮೆಂಟ್ ಡೀಟೇಲ್ಸ್ ಹೋಯ್ತಿಯಲ್ಲಯ್ಯ. ಜಡ್ಜ್ಮೆಂಟ್ ನಲ್ಲಿ ಹೇಳಿ, ಕಾಪಿನಲ್ಲಿ ಹೇಳಿದಾರ? ಹೇಳಿ ಇಲ್ಲಿ. ನಾನು ಈಗ ಜಡ್ಜ್ಮೆಂಟು ಪೂರ ಓದಿಲ್ಲ, ಜಡ್ಜ್ಮೆಂಟ್ ಅನ್ನು ಓದಕ್ಕೆ ಹೋಗಿಲ್ಲ. ನೀವು ಮಾಧ್ಯಮಗಳಲ್ಲಿ ಏನೇನು ಬಿತ್ತರಿಸಿದ್ದೀರಿ ಆದೇಶದ ಬಗ್ಗೆ ಅಷ್ಟೇ ಓದ್ಕೊಂಡಿದ್ದೀನಿ. ಅದೇ ಆಮೇಲೆ ಎಲ್ಲ ಓದಿದ ಮೇಲೆ ನಿಮಗೆ ಐ ವಿಲ್ ಕಮ್ ಬ್ಯಾಕ್ ಟು ಯು. ಇಲ್ಲ, ಇನ್ನೂ ಮಾತಾಡಿಲ್ಲ. ನೋಡಿ, ನಾನು ಈಗಾಗಲೇ ಬೆಳಗ್ಗೆ ರಿಯಾಕ್ಟ್ ಮಾಡಿದ್ದೀನಿ, ಆಗಲೇ ಹೇಳಿದ್ದೀನಿ. ಇದು ಬಿಜೆಪಿಯವರು JDSನ ಕುತಂತ್ರ. ಆ ಕುತಂತ್ರಕ್ಕೆ ನಮ್ಮ ಪಕ್ಷ, ನಮ್ಮ ಸರ್ಕಾರ ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ. ಇಡೀ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಳ್ತಿದೆ, ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ ಕೂಡ. ಸೊ ಅದರಿಂದ ಯಾರ ಕನಸು, ಯಾರ ಏನೇನು ಒತ್ತಡ, ಅದು ಯಾವುದು ಕೂಡ ನಮ್ಮ ಪಕ್ಷ ಅಲ್ಲಿ ಸರ್ಕಾರದಲ್ಲಿ ಮಣದಿಲ್ಲ. ಓಕೆ, ನೈತಿಕತೆ ವಿಚಾರಕ್ಕೆ ಬಂದಾಗ ಕುಮಾರಸ್ವಾಮಿಗೆ ನೈತಿಕತೆ ಇಲ್ವಾ? ಅವರೇ ಬೇಲ್ ಮೇಲಿದ್ದಾರೆ, ಅವ್ರು ಯಾಕೆ ರಾಜೀನಾಮೆ ಕೊಟ್ಟಿಲ್ಲ? ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಬಿಜೆಪಿಯವರು JDSನವರ ಪಿತೂರಿಯನ್ನು ರಾಜಕೀಯವಾಗಿ ನಾವು ಎದುರಿಸ್ತೀವಿ.